ವ್ಯಾಕರಣಾಂಶದ ಅಂಶ ಸಮಾಸಗಳು. ಸಮಾಸಗಳು ಎಂದರೇನು? ಎರಡು ಅಥವಾ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಒಟ್ಟು ಸೇರಿದ ಪದವನ್ನೇ ಸಮಾಸ ಎನ್ನುತ್ತಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅದರ ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಒಟ್ಟು ಸೇರಿದ ಪದವನ್ನೇ ಸಮಾಸ ಎನ್ನುತ್ತಾರೆ. ಎರಡೂ ಪದಗಳು ಕೂಡಿಕೊಂಡು ಲೋಪವಿಲ್ಲದೆ, ನಾನಾರ್ಥವಿಲ್ಲದೆ ಅದರ ಅರ್ಥವನ್ನೇ ಒಳಗೊಂಡಿರತಕ್ಕಂತಹ ಪದವನ್ನೇ ಸಮಾಸ ಎನ್ನುತ್ತಾರೆ. ಪದಗಳು ಸೇರುವಾಗ ಅವುಗಳ ನಡುವಿನ ಪ್ರತ್ಯಯಗಳಾಗಲಿ ವಿವರಣೆಯ ಮಾತುಗಳ ಬಿಟ್ಟು ಹೋಗುತ್ತವೆ. ಇದರ ಅರ್ಥ, ಈ ಪದಗಳನ್ನು ಬಳಸುವಾಗ ವಿವರಣೆಯ ಮಾತುಗಳು ಹೆಚ್ಚಾಗಿ ಬರುವುದಿಲ್ಲ. ಒಂದೇ ಪದದಲ್ಲಿ ವಿವರಣೆಯನ್ನು ತಿಳಿಸುವಂತಹ ಪದಗಳು. ಸಮಾಸಗಳಲ್ಲಿ ಹಲವು ವಿಧಗಳಿದ್ದು ಅವುಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸವೆಂದರೆ ಎರಡು ನಾಮಪದಗಳು ಸೇರಿ, ಮೊದಲನೆಯದು ಪ್ಲಸ್ ಎರಡನೆಯದು ಎರಡೂ ನಾಮಪದಗಳಾಗಿದ್ದು ಸೇರಿ ಸಮಾಸವಾಗುವಾಗ ಸೇರಿ ಒಂದು ಸಮಾಸ ಪದ ಬರುವುದು. ಆ ಸಮಾಸ ಪದದಲ್ಲಿ ಉತ್ತರ ಪದ ಎಂದರೆ ಮೊದಲನೆಯ ಪದ. ಈ ಪದ ಇದನ್ನು ಉತ್ತರ ಪದವೆನ್ನುವ. ಇಲ್ಲಿ ಉತ್ತರ ಪದವು ಮೊದಲನೆಯ ಪದ ಆಗಿರೋದಿಲ್ಲ, ಉತ್ತರ ಪದವು ಎರಡನೆಯ ಪದ. ಇದು ಉತ್ತರ ಪದ, ಇದು ಪೂರ್ವ ಪದ. ಪೂರ್ವ ಪದದ ಅರ್ಥಕ್ಕಿಂತ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು. ಪೂರ್ವ ಪದದ ಅರ್ಥಕ್ಕಿಂತ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುವರು. ಇದಕ್ಕೆ ಹಲವಾರು ಉದಾಹರಣೆಗಳಿದ್ದು ಅದರಲ್ಲಿ ಪೂರ್ವ ಪದವು ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡಿರುತ್ತದೆ ಅಥವಾ ಹೊಂದಿರುವುದರಿಂದ ಆ ವಿಭಕ್ತಿಗಳ ಹೆಸರಿನಲ್ಲಿ ಆ ಸಮಾಸದ ಹೆಸರನ್ನು ಹೇಳುವರು. ವಿಭಕ್ತಿ ಪ್ರತ್ಯಯಗಳಲ್ಲಿ ತಿಳಿದುಕೊಂಡಂತೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಹೀಗೆ ಹಲವಾರು ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡಿರ್ತಕ್ಕಂಥ ಹೆಸರಿನಲ್ಲೇ ಆ ಸಮಾಸಗಳ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಇಲ್ಲಿ ಮೊದಲನೆಯದಾಗಿ ನಮಗೆ ಗೊತ್ತಿರೋ ಹಾಗೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿರಬೇಕು. ಇಲ್ಲಿ ಇವೆಲ್ಲ ಉತ್ತರ ಪದಗಳು: ಜಗಳ, ಬಲಿ, ವಿಯೋಗ, ಪುತ್ರಿ, ಧೀರ ಅವುಗಳೆಲ್ಲ ಉತ್ತರ ಪದಗಳಾಗಿದ್ದು, ಮೊದಲನೇ ಉದಾಹರಣೆಯು ಬಾಯಿಯಿಂದ ಜಗಳ, ಬಾಯಿ ಜಗಳ. ಇಲ್ಲಿ ಉತ್ತರ ಪದ ಜಗಳ. ಜಗಳವು ತುಂಬಾ ಮುಖ್ಯವಾದದ್ದು. ಬಾಯಿಯಲ್ಲಿ ಆಡುವ ಜಗಳವನ್ನು ಬಾಯಿ ಜಗಳ ಎಂದು ಕರೆಯುತ್ತೇವೆ. ಇಲ್ಲಿ ಇಂದ ಎಂಬುವುದು ಲೋಪಗೊಂಡಿರುತ್ತದೆ. ಬಾಯಿಯಿಂದ ಪ್ಲಸ್ ಜಗಳ, ಬಾಯಿ ಜಗಳ. ಭೂತಗಳಿಗೆ ಬಲಿ, ಭೂತ ಬಲಿ. ಬಾಯಿ ಜಗಳ ತೃತೀಯ ತತ್ಪುರುಷ. ಈ ತೃತೀಯ ಎಂಬುದು ಹೇಗೆ ಬರುತ್ತೆ ಅಂದರೆ, ಇಂದ ಪ್ರಥಮ ವಿಭಕ್ತಿ ಉ. ನಿಮ್ಮ ಬೆರಳುಗಳಲ್ಲಿ ಮೊದಲನೆಯ ಬೆರಳು ಉ, ಎರಡನೆಯ ಬೆರಳು ಅನ್ನು, ಮೂರನೆಯ ಬೆರಳು ಇಂದ. ಮೊದಲನೆಯದು ಪ್ರಥಮ, ಎರಡನೆಯದು ದ್ವಿತೀಯ, ಮೂರನೆಯದು ತೃತೀಯ. ಉ, ಅನ್ನು, ಇಂದ. ಇಂದ ಎಂಬುದು ತೃತೀಯ ವಿಭಕ್ತಿಯಾಗಿದ್ದು ಹಾಗಾಗಿ ತೃತೀಯ ತತ್ಪುರುಷವೆಂದು ಕರೆಯಲಾಗುತ್ತದೆ. ತೃತೀಯ ತತ್ಪುರುಷ ಸಮಾಸ ಎಂದು ಕರೆಯಲ್ಪಡುತ್ತದೆ. ಪೂರ್ವ ಪದದ ಕೊನೆಯ ಅಕ್ಷರಗಳು ಇಂದ ಎಂದು ಹೊಂದಿದ್ದರೆ ಇದನ್ನು ತತ್ಪುರುಷ
ಸಮಾಸ ತೃತೀಯ ತತ್ಪುರುಷ ಸಮಾಸವೆಂದು ಕರೆಯುತ್ತೇವೆ. ಎರಡನೆಯ ಉದಾಹರಣೆಗಳಲ್ಲಿ ಭೂತಗಳಿಗೆ ಉ ಅನ್ನು ಇಂದ ಗೆ ಎಂಬುದು ಗಳಿಗೆ. ಇದು ಚತುರ್ಥಿ ತತ್ಪುರುಷವಾಗಿದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿದ್ದು ಹಾಗಾಗಿ ಇದನ್ನು ಚತುರ್ಥಿ ತತ್ಪುರುಷ ಎಂದು ಕರೆಯುತ್ತೇವೆ. ಭೂತ ಬಲಿ, ಇಲ್ಲಿ ಗಳಿಗೆ ಉ ಅನ್ನು ಇಂದ ಗೆ, ಹಾಗಾಗಿ ನಾಲ್ಕನೆಯ ಬೆರಳಿನಲ್ಲಿ ಗಳಿಗೆ ಗೆ ಎಂಬುದು ಬರುತ್ತದೆ. ಹಾಗಾಗಿ ಇದು ಚತುರ್ಥಿ ತತ್ಪುರುಷ. ಮುಂದಿನದು ಸತಿಯಿಂದ ವಿಯೋಗ, ಸತಿ ವಿಯೋಗ, ಸತಿಯಿಂದ ವಿಯೋಗ, ಸತಿ ವಿಯೋಗ. ಇಲ್ಲಿ ಇಂದ ಇಂದ ಎರಡೂ ಸಮವಾಗಿದ್ದು ಸತಿ ವಿಯೋಗ ಈ ಪದವು ತೃತೀಯ ತತ್ಪುರುಷ, ಇದು ಪಂಚಮಿ ಅಲ್ಲ, ತೃತೀಯ ತತ್ಪುರುಷವನ್ನು ಹೊಂದಿರುತ್ತದೆ. ಯಾಕೆಂದರೆ ಸತಿಯಿಂದ ಇಂದ ಅಂದರೆ ತೃತೀಯ ತತ್ಪುರುಷವಾಗಿದ್ದು ಉ ಅನ್ನು ಇಂದ ತೃತೀಯ ರೂಪದಲ್ಲಿ ಹೊಂದಿರತಕ್ಕಂಥದ್ರಿಂದ ಇದನ್ನು ತೃತೀಯ ತತ್ಪುರುಷವೆಂದೇ ಕರೆಯುತ್ತೇವೆ, ಸತಿ ವಿಯೋಗ. ಮುಂದಿನದ್ದು ರಾಜನ ಪುತ್ರಿ, ರಾಜಪುತ್ರಿ. ಇಲ್ಲಿ ರಾಜನ ನ ಉ ಅನ್ನು ಇಂದ ಗೆ ಈಗೆ, ಅಲ್ಲಿ ದೆಸೆಯಲ್ಲಿ. ಇಲ್ಲಿ ನ ಎಂಬುದು ಷಷ್ಠಿ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿದ್ದು ವಿಭಕ್ತಿ ಪ್ರತ್ಯಯದಲ್ಲಿ ರಾಜಪುತ್ರಿ ಎಂಬ ಸಮಾಸ ಬಂದಿದ್ದು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದ್ದು, ಇಲ್ಲಿ ಪುತ್ರಿ ಎಂಬುದು ಉತ್ತರ ಪದವಾಗಿದ್ದು ಉತ್ತರ ಪದದ ಅಂಶವು ಪ್ರಧಾನವಾಗಿದ್ದು ಹಾಗಾಗಿ ಇದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ಇದು ಷಷ್ಠಿ ತತ್ಪುರುಷ ಸಮಾಸವಾಗಿರುತ್ತದೆ. ರಣದಲ್ಲಿ ಧೀರ, ರಣಧೀರ, ರಣದಲ್ಲಿ ಧೀರ, ದಲ್ಲಿ ಅಲ್ಲಿ ಸಪ್ತಮಿ ತತ್ಪುರುಷವಾಗಿದ್ದು ನಾವು ವಿಭಕ್ತಿ ಪ್ರತ್ಯಯಗಳನ್ನು ಮೊದಲನೇದಾಗಿ ಕಲಿತುಕೊಂಡು ಹೋಗಿದ್ದಲ್ಲಿ ತುಂಬಾ ಈಸಿಯಾಗಿರುತ್ತದೆ. ಹಾಗೂ ಇಲ್ಲಿ ತತ್ಪುರುಷ ಸಮಾಸವೆಂದರೆ ಹಾಗೂ ತತ್ಪುರುಷ ಸಮಾಸದಲ್ಲಿ ಯಾವುದೇ ಒಂದು ಪೂರ್ವ ಪದ ಉತ್ತರ ಪದವನ್ನು ಜೋಡಿಸಿ ಬರೆಯಬಹುದು. ಆದರೆ ಈ ತೃತೀಯ ತತ್ಪುರುಷ, ಚತುರ್ಥಿ, ಪಂಚಮಿ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲ್ಪಡುತ್ತದೆ. ಹಲವಾರು ಉದಾಹರಣೆಗಳಿದ್ದು ಸಂಜೆಯ ಕೆಂಪು, ಸಂಜೆಯ ಸಂಜೆಯ ಕೆಂಪು, ಸಂಜೆಗೆಂಪು. ತಲೆಯಲ್ಲಿ ಅಲ್ಲಿ ನೋವು, ತಲೆನೋವು. ಬೆಟ್ಟದ ತಾವರೆ, ಬೆಟ್ಟದಾವರೆ. ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಣು ಕುರುಡ. ನಿಂದ ಇಂದ. ಇವುಗಳ ವಿಭಕ್ತಿ ಪ್ರತ್ಯಯಗಳನ್ನು ನೀವೇ ನೋಡಿಕೊಂಡು ಬರೆದುಕೊಳ್ಳಿ. ಅರಸನ ಪ್ಲಸ್ ಮನೆ, ಅರಮನೆ. ನ ಎಂಬುದು ಲೋಪವಾಗಿದ್ದು ಅರಮನೆಯಾಗಿದೆ. ದೈವದ ಪ್ಲಸ್ ವಿಲಾಸ, ದ ಎಂಬುದು ಲೋಪವಾಗಿ ದೈವ ವಿಲಾಸವೆಂದು ಮಾರ್ಪಾಟಾಗಿದೆ. ರಾಜನ ಮುಕುಟ, ರಾಜಮುಕುಟ. ನ ಎಂಬುದು ಲೋಪವಾಗಿದೆ. ಮೃಗಗಳ ರಾಜ, ಗಳ ಲೋಪವಾಗಿದ್ದು ಮೃಗರಾಜ ಎಂಬುದು ಸೃಷ್ಟಿಸಲ್ಪಟ್ಟಿದೆ. ಸುಖದ ಸ್ಪರ್ಶ, ಸುಖಸ್ಪರ್ಶ. ದ ಎಂಬುದು ಲೋಪವಾಗಿದೆ. ಕಣ್ಣಪನಿ, ಕಂಬನಿ. ಇಲ್ಲಿ ಕಣ್ಣಪನಿ ಎಂಬುದು ನ ಎಂಬುದು ಲೋಪವಾಗಿದ್ದು ಕಂಬನಿ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೇ ಅಕ್ಷರ ಎರಡೂ ಲೋಪಗೊಂಡು ಮತ್ತೊಂದು ಪದ ಸೇರ್ಪಡೆಗೊಂಡಿದ್ದು ಇದರಲ್ಲಿ ಕಂಬನಿ ಎಂಬುದನ್ನು ನಾವು ನೋಡುತ್ತೇವೆ. ತೇರಿನ ಮರ, ತೇರ್ಮರ. ನ ಎಂಬುದು ಲೋಪವಾಗಿದ್ದು ತೇರ್ಮರವೆಂಬುದು ಮಾರ್ಪಾಟಾಗಿದೆ. ಬ್ರಹ್ಮನ ಗಂಟು, ಬ್ರಹ್ಮಗಂಟು. ನ ಎಂಬುದು ಲೋಪವಾಗಿದ್ದು ಬ್ರಹ್ಮಗಂಟು, ಬ್ರಹ್ಮಗಂಟು. ಹಕ್ಕಿಯ, ಯ ಎಂಬುದು ಲೋಪವಾಗಿದ್ದು ಗೂಡು, ಹಕ್ಕಿಗೂಡು. ವಯಸ್ಸಿನಿಂದ, ನಿಂದ ಎಂಬುದು ಲೋಪವಾಗಿದ್ದು ವಯಸ್ಸಿನ ಅಥವಾ ವಯೋವೃದ್ಧ. ವಯಸ್ಸಿನ ವೃದ್ಧ ಅನ್ನುವುದು ತಪ್ಪಾಗಿದ್ದು ವಯೋವೃದ್ಧ ಎಂಬುದು ಸರಿಯಾದ ಉತ್ತರವಾಗಿದೆ. ಮುಂದಿನ ಸಮಾಸವು ಕರ್ಮಧಾರೆಯ ಸಮಾಸ. ಕರ್ಮ
ಕರ್ಮಧಾರಯ ಸಮಾಸ ಎಂದರೆ ಪೂರ್ವಪದ ಗುಣವಾಚಕವಾಗಿಯೂ ಉತ್ತರ ಪದ ನಾಮಪದವಾಗಿರುತ್ತದೆ. ಇದರರ್ಥ ಪೂರ್ವಪದ ಗುಣವನ್ನು ವಾಚಕವಾಗಿರುತ್ತದೆ. ಗುಣವಾಚಕ ಎಂದರೆ ಗುಣವನ್ನು ವ್ಯಕ್ತಪಡಿಸುವಂತಹ ಶಬ್ದವಾಗಿದ್ದು ಉತ್ತರ ಪದ ನಾಮಪದವಾಗಿರುತ್ತದೆ. ಉತ್ತರ ಪದವು ನಾಮಾಂಕಿತವಾಗಿಯೇ ಇರುತ್ತದೆ. ಎರಡೂ ಪದ ರಚನೆಯ ನಡುವೆ ವಿಶೇಷಣ ಪೂರ್ವಪದ ಮತ್ತು ವಿಶೇಷ್ಯ ಉತ್ತರ ಪದ ಸಂಬಂಧವಿದ್ದು ಅದರಿಂದ ಉಂಟಾಗುವ ಸಮಾಸವೇ ಕರ್ಮಧಾರಯ ಸಮಾಸ. ಅತಿ ಸುಲಭವಾಗಿ ತಿಳಿದುಕೊಳ್ಳುವುದೇನೆಂದರೆ ಮೊದಲನೆಯ ಪದ ಗುಣವಾಚಕವಾಗಿದ್ದು ಎರಡನೆಯ ಪದ ನಾಮಪದವಾಗಿದ್ದರೆ ಇದನ್ನು ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಹಲವಾರು ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಹಿರಿದು ಮರ. ಹಿರಿದು ಮರವೆಂದರೆ ಹಿರಿದು ಎಂಬುವುದು ಗುಣವಾಚಕವಾಗಿದ್ದು ಹಿರಿದು ದೊಡ್ಡದು ಎಂಬ ಪದದ ಬದಲು ಹಿರಿದು ಎಂಬುದನ್ನು ಉಪಯೋಗಿಸುತ್ತೇವೆ. ಹಿರಿದು ಪ್ಲಸ್ ಮರ ಹೆಮ್ಮರ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದ್ದು. ಕೆಂಪಾದ ಒಂದು ವಸ್ತುವಿನ ಗುಣಲಕ್ಷಣಗಳನ್ನು ಹೇಳುವುದನ್ನು ನಾವು ಗುಣವಾಚಕ ಎಂದು ಕರೆಯುತ್ತೇವೆ. ಇಲ್ಲಿ ಕೆಂಪಾದ ಒಂದು ವಸ್ತುವಿನ ಗುಣಗಳನ್ನು ತಿಳಿಸುತ್ತದೆ. ಕೆಂಪಾದ ತಾವರೆ ಕೆಂದಾವರೆ. ಕರಿದು ಬಣ್ಣವನ್ನು ವ್ಯಕ್ತಪಡಿಸುತ್ತದೆ. ಇಲ್ಲಿ ಕರಿದು ಮೋಡ ಕಾರ್ಮೋಡ. ಕಪ್ಪಾಗಿ ಕವಿದಿರತಕ್ಕಂತಹ ಮೋಡವನ್ನು ಕಾರ್ಮೋಡ ಎಂದು ಕರೆಯುತ್ತಾರೆ. ಕೆಂಪಾದ ತಾವರೆಯನ್ನು ಕೆಂದಾವರೆ ಎಂದು ಕರೆಯುತ್ತಾರೆ. ಬಿಳಿದು ಕೊಡೆ ಬೀಳ್ಗೊಡೆ. ಬಿಳಿದು ಕೊಡೆ ಬೀಳ್ಗೊಡೆ. ಇಲ್ಲಿ ಬಿಳಿದು ಎಂಬುದು ಗುಣವಾಚಕ, ಹಾಗಾಗಿ ಬೀಳ್ಗೊಡೆ ಎಂಬುದು ಕರ್ಮಧಾರಯ ಸಮಾಸ. ಕೆಂಪಾದ ಅಕ್ಕಿ ಕೇಸಕ್ಕಿ. ಇಲ್ಲಿ ಕೆಂಪಾದ ಎಂಬುದು ಗುಣವಾಚಕ, ಹಾಗಾಗಿ ಇದು ಕರ್ಮಧಾರಯ ಸಮಾಸವಾಗಿದೆ. ಅತಿ ಹೆಚ್ಚು ಕರ್ಮಧಾರಯ ಸಮಾಸವೆಂಬುದರಲ್ಲೇ ಪರೀಕ್ಷೆಗೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿದ್ದು ಇಷ್ಟು ಪತ್ರಿಕೆಗಳಲ್ಲಿ ನೋಡಬಹುದು. ಮೆಲ್ಲಿತು ನುಡಿ. ಮೆಲ್ಲಗೆ ನುಡಿ ಎಂಬುದನ್ನು ಮೆಲ್ಲಿತು ಎಂಬ ಪದದಿಂದ ವರ್ಣನೆ ಮಾಡುತ್ತಾರೆ. ಮೆಲ್ಲಿತು ನುಡಿ ಮೇಲ್ನುಡಿ. ಬಿಳಿದಾದ ತಾವರೆ. ಬಿಳಿದಾದ ಬಣ್ಣವನ್ನು ವ್ಯಕ್ತಪಡಿಸುತ್ತಿದೆ. ಬಿಳಿದಾದ ತಾವರೆ ಬೆಳ್ದಾವರೆ. ಕೊಂಕಿದ ಕೋಲು. ಕೊಂಕಿದ ಕೋಲು ಕುಡುಗೋಲು. ಕೊಂಕಿದ ಎಂಬುದು ಗುಣವಾಚಕವಾಗಿದ್ದು ಕೋಲನ್ನು ವ್ಯಕ್ತಪಡಿಸುತ್ತದೆ. ಸಿಂಹದಂತೆ ಗರ್ಜನೆ ಸಿಂಹಗರ್ಜನೆ. ಸಿಂಹದಂತೆ ಸಿಂಹಗರ್ಜನೆ ಕರ್ಮಧಾರಯ ಸಮಾಸವಾಗಿದ್ದು ಸಿಂಹದಂತೆ ಒಂದು ವಸ್ತುವು ಅಥವಾ ಒಬ್ಬ ವ್ಯಕ್ತಿಯ ಭಾವವನ್ನು ಸಿಂಹಕ್ಕೆ ಹೋಲಿಸಿದ್ದು ಇದು ಗುಣವಾಚಕವಾಗಿದೆ, ಹಾಗಾಗಿ ಸಿಂಹದಂತೆ ಗರ್ಜನೆ ಸಿಂಹಗರ್ಜನೆ. ಹಿರಿದು ದಾರಿ ಹೆದ್ದಾರಿ. ಹಿರಿದು ದಾರಿ. ಹಿರಿದು ಎಂದರೆ ದೊಡ್ಡದಾದಂತಹ ದಾರಿ ಹೆದ್ದಾರಿ. ಪಿರಿದು ಮರ ಪೆರ್ಮರ. ಪಿರಿದು ಮರ ಪೆರ್ಮರ. ಪಿರಿದು ಎಂಬುದು ಸಣ್ಣತನವನ್ನು ತೋರಿಸಿರುತ್ತದೆ ಅಥವಾ ಅದರ ಅರ್ಥವು ಬೇರೆಯಾಗಿದ್ದು ಹಾಗಾಗಿ ಅದನ್ನು ಗುಣವಾಚಕ ಎಂದು ಕರೆದು ಪಿರಿದು ಪ್ಲಸ್ ಮರ ಪೆರ್ಮರ. ಕೆಂಪಾದ ಕಣ್ಣು ಕೆಂಗಣ್ಣು. ಕೆಂಪಾದ ಎಂಬುದು ಗುಣವಾಚಕವಾಗಿದ್ದು ಕೆಂಗಣ್ಣು ಎಂಬ ಪದವು ಸೃಷ್ಟಿಯಾಗಿದೆ. ಕರಿದು ಪ್ಲಸ್ ಇರುಳು ಕರಿರುಳು. ಕಾರಿರುಳು. ಇದರ ಕೂಡು ಪದವು ಕರಿದು ಪ್ಲಸ್ ಇರುಳು ಕಾರಿರುಳು. ಹಿರಿದು ಪ್ಲಸ್ ಜೇನು ಹೆಜ್ಜೇನು. ಹಿರಿದು ಎಂಬುದು ದೊಡ್ಡದು ಎಂಬ ಅರ್ಥವನ್ನು ಸೂಚಿಸಲ್ಪಡುತ್ತದೆ, ಹಾಗಾಗಿ
ಹಿರಿದು ಪ್ಲಸ್ ಜೇನು ಹೆಜ್ಜೇನು. ನೀಲವಾದ ಉತ್ಪಲ. ನೀಲವಾದ ಉತ್ಪಲ ನೀಲೋತ್ಪಲ. ನೀಲವಾದ ಗುಣವಾಚಕವಾಗಿದೆ. ಪಿತವಾದ ಅಂಬರ ಪೀತಾಂಬರ. ಶುಭವಾದ ವಾರ್ತೆ ಶುಭವಾರ್ತೆ. ಪಿರಿದು ಬಯಕೆ ಪೆರ್ಬಯಕೆ. ಕೆಚ್ಚನೆ ಪ್ಲಸ್ ನಾಲಿಗೆ ಕೆನ್ನಾಲಿಗೆ. ಈ ಎಲ್ಲ ಉದಾಹರಣೆಗಳು ನಮಗೆ ಕರ್ಮಧಾರೆಯ ಸಮಾಸದಲ್ಲಿ ಒಳಗೊಂಡಿದ್ದು, ಕರ್ಮಧಾರೆಯ ಸಮಾಸಗಳಿಗೆ ಉದಾಹರಣೆಗಳಾಗಿದ್ದು, ಯಾವುದೇ ರೀತಿಯ ಗುಣವಾಚಕಗಳು ಪೂರ್ವಪದವಾಗಿದ್ದು ಉತ್ತರ ಪದವು ನಾಮಾಂಕಿತವಾಗಿದ್ದರೆ ಎರಡೂ ಪದಗಳ ರಚನೆಯು ಕರ್ಮಧಾರಯ ಸಮಾಸ ಎಂಬುದಾಗಿ ಮಾರ್ಪಾಟಾಗಿದೆ. ಕರ್ಮಧಾರೆಯ ಸಮಾಸ ಎಂದರೆ ಪೂರ್ವಪದ ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಸಾಕು. ಮುಂದಿನ ಸಮಾಸ ದ್ವಿಗು ಸಮಾಸ. ದ್ವಿಗು ಸಮಾಸವೆಂದರೇನು? ದ್ವಿಗು ಸಮಾಸವು ಅತ್ಯಂತ ಸುಲಭವಾಗಿದ್ದು ಪೂರ್ವಪದ ಸಂಖ್ಯಾವಾಚಕವಾಗಿರಬೇಕು. ಪೂರ್ವಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮವಾಚಕ ಆಗಿದ್ದು ಅವೆರಡೂ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮವಾಚಕವಾಗಿದ್ದರೆ ಆಗುವ ಸಮಾಸವೇ ದ್ವಿಗು ಸಮಾಸ. ಪೂರ್ವಪದ ಸಂಖ್ಯಾವಾಚಕ. ಮೊದಲನೇ ಉದಾಹರಣೆಯನ್ನು ನೋಡೋಣ. 1 ಪ್ಲಸ್ ಕಟ್ಟು ಒಗ್ಗಟ್ಟು. 2 ಪ್ಲಸ್ ಕೆಲ ಇಕ್ಕೆಲ. ಯಾವುದೇ ಪೂರ್ವಪದವು ಸಂಖ್ಯೆಯನ್ನು ಒಳಗೊಂಡಿದ್ದರೆ ಅದನ್ನು ನಾವು ದ್ವಿಗು ಸಮಾಸವೆಂದೇ ಕರೆಯುತ್ತೇವೆ. ಉತ್ತರ ಪದವು ಯಾವುದೇ ಪದವಾಗಿರಲಿ ಹಾಗೂ ನಮಗೆ ಸಿಗುವ ಒಂದು ಪದವೇ ಯಾವ ಸಮಾಸವೇ ಆಗಿದ್ದರೂ ಅದು ಮೊದಲನೆಯ ಪದಕ್ಕೆ ಒಳಗೊಂಡಂತೆ ಸಂಖ್ಯಾವಾಚಕವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎಂದು ಕರೆಯುತ್ತಾರೆ. ಹಲವಾರು ಉದಾಹರಣೆಗಳನ್ನು ನೋಡಿಕೊಳ್ಳೋಣ. 3 ಪ್ಲಸ್ ಮಡಿ ಮುಮ್ಮಡಿ. ಏಕ ಪ್ಲಸ್ ಅಕ್ಷಿ ಏಕಾಕ್ಷಿ. ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ. ಷಟ್ ಅಂದರೆ 8 ಕೋನಗಳು ಷಟ್ಕೋನ. 2 ಪ್ಲಸ್ ತಂಡ ಇತ್ತಂಡ. 2 ಪ್ಲಸ್ ಮಡಿ ಇಮ್ಮಡಿ. 2 ಪ್ಲಸ್ ಮಡಿ ಇಮ್ಮಡಿ. 1 ಪ್ಲಸ್ ಕಣ್ಣು ಒಕ್ಕಣ್ಣು. 4 ಎಂಬುದು ಸಂಖ್ಯಾವಾಚಕ. 4 ಮೊಗ ನಾಲ್ಮೊಗ. ದಶ ಪ್ಲಸ್ ದಿಕ್ಕು ದಶ ದಿಕ್ಕು. 3 ಪ್ಲಸ್ ನೇತ್ರ ತ್ರಿನೇತ್ರ. ಚತುರ್ ಪ್ಲಸ್ ಭುಜಗಳು ಚತುರ್ಭುಜಗಳು. ಸಪ್ತ ಪ್ಲಸ್ ಸ್ವರಗಳು ಸಪ್ತಸ್ವರಗಳು. ಸಪ್ತ. ಅಷ್ಟ. ದಿಕ್ಪಾಲಕರು ಅಷ್ಟದಿಕ್ಪಾಲಕರು. 3 ಪ್ಲಸ್ ಬಟ್ಟೆ 3 ಬಟ್ಟೆ. 4 ಪ್ಲಸ್ ಆಳು 4 ಆಳು. 8 ಪ್ಲಸ್ ದೆಸೆ ಎಣ್ಣೆದೆಸೆ. 3 ಪ್ಲಸ್ ಲೋಕ 3 ಲೋಕ. ನಾವಿಲ್ಲಿ ನೋಡಬಹುದು ಎಲ್ಲ ಪೂರ್ವಪದವು ಸಂಖ್ಯಾವಾಚಕವಾಗಿದೆ. 1 2 3 ಏಕ ಪಂಚ ಷಟ್ 2 2 1 4 ದಶ ತ್ರಿ ಚತುರ್ ಸಪ್ತ ಅಷ್ಟ 3 4 8 3. ಹೀಗೆ ಹಲವಾರು ಪೂರ್ವಪದಗಳು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮವಾಚಕವಾಗಿದ್ದು. ಇಲ್ಲಿ ನೋಡಿ ನಾವು ಕೇಳ್ಬೋದು ಉತ್ತರ ಪದ ಅಂದರೆ ಎರಡನೇ ಪದ. ಎಲ್ಲ ಎರಡನೇ ಪದವು ನಾಮಪದಗಳಾಗಿಯೇ ಇರುತ್ತವೆ. ನಾಮವಾಚಕ ಅಕ್ಷಿ ಇಂದ್ರಿಯ ಕೋನ ತಂಡ ಮಡಿ ಕಣ್ಣು ಮೊಗ ದಿಕ್ಕು ನೇತ್ರ ಭುಜಗಳು ಸ್ವರಗಳು
ದಿಕ್ಪಾಲಕರು, ಬಟ್ಟೆ, ಆಳು, ದೆಸೆ ಇವೆಲ್ಲವೂ ನಾಮಾಂಕಿತವಾಗಿದ್ದು ಇವುಗಳ ಉತ್ತರವೇ ನಮಗೆ ದ್ವಿಗು ಸಮಾಸವಾಗಿದೆ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮವಾಚಕ ಆಗಿದ್ದರೆ ಇವೆರಡೂ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಮುಂದಿನ ಸಮಾಸವು ಗಮಕ ಸಮಾಸ. ಗಮಕ ಸಮಾಸವೆಂದರೆ ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃದಾಂತವಾಗಿದ್ದು, ಇಲ್ಲಿ ಸರ್ವನಾಮ ನಾಮಪದವಲ್ಲದ ಹೆಸರನ್ನು ಸರ್ವನಾಮ ಎಂದು ಕರೆಯುತ್ತೇವೆ. ಇದನ್ನು ಮೊದಲನೆಯ ವಿಡಿಯೋದಲ್ಲಿ ನೋಡಿದ್ದೀವಿ. ಪೂರ್ವ ಪದವು ಸರ್ವನಾಮವಾಗಿದ್ದು ಅಲ್ಲವೇ ಕೃದಾಂತವಾಗಿದ್ದು, ಕೃದಾಂತವೆಂಬುದು ಮುಂದಿನ ವಿಡಿಯೋದಲ್ಲಿ ಬಂದಿರುತ್ತದೆ, ನೋಡ್ಕೋಬೋದು. ಇಲ್ಲಿ ಪೂರ್ವ ಪದ ಸರ್ವನಾಮ ಅಥವಾ ಅಲ್ಲವೇ ಕೃದಾಂತವಾಗಿದ್ದು ಅದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸವೇ ಗಮಕ ಸಮಾಸ. ಅಂದರೆ ಪೂರ್ವ ಪದ, ಒಂದು ಉದಾಹರಣೆ ತಗೊತೀನಿ. ಅವನು, ಇದು ಸರ್ವನಾಮವಾಗಿದ್ದು ಉತ್ತರ ಪದವು ನಾಮಪದವಾಗಿರುತ್ತದೆ. ಅಷ್ಟೇ, ಪೂರ್ವ ಪದ ಸರ್ವನಾಮ, ಉತ್ತರ ಪದ ನಾಮಪದ. ಪೂರ್ವ ಪದವು ಸರ್ವನಾಮವಾಗಿದ್ದು ಅಥವಾ ಕೃದಾಂತವಾಗಿದ್ದು ಉತ್ತರ ಪದವು ನಾಮಪದವಾಗಿ ಕೂಡಿರುವ ಸಮಾಸವೇ ಗಮಕ ಸಮಾಸ. ಅವನು ಪ್ಲಸ್ ಹುಡುಗ, ಆ ಹುಡುಗ. ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಕೋಬೋದು ಗಮಕ ಸಮಾಸಕ್ಕೆ. ಮೊದಲನೇ ಪದವು ಸರ್ವನಾಮವಾಗಿದ್ದು ಎರಡನೇ ಪದವು ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎಂದು ಕರೆಯುತ್ತೇವೆ. ಇದು ಪ್ಲಸ್ ಸದ್ಗುಣ, ಈ ಸದ್ಗುಣ. ಇಲ್ಲಿ ಇದು, ಅವನು, ಅವಳು, ಅದು, ಇದು ಇವೆಲ್ಲವೂ ಸರ್ವನಾಮವಾಗಿದ್ದು ಈ ಹುಡುಗ, ಸದ್ಗುಣ, ಹೆಂಗಸು, ಕಲ್ಲು, ಶಾಲೆ ಇವೆಲ್ಲವೂ ನಾಮಪದಗಳಾಗಿರುತ್ತದೆ. ಇದು ಸರ್ವನಾಮವಾಗಿದ್ದು ಇದು ನಾಮಪದವಾಗಿದ್ದು ಕೂಡಿ ಆಗುವ ಎಲ್ಲ ಪದಗಳೇ ಗಮಕ ಸಮಾಸಗಳು. ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇದು ಪ್ಲಸ್ ಶಾಲೆ, ಈ ಶಾಲೆ. ಅದು ಪ್ಲಸ್ ಮನೆ, ಆ ಮನೆ. ಇದು ಪ್ಲಸ್ ಹೊಲ, ಈ ಹೊಲ. ಸೊಕ್ಕಿದುದು ಆನೆ, ಸೊಕ್ಕಾನೆ. ಈ ಉದಾಹರಣೆಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಉಡುವುದು ಪ್ಲಸ್ ದಾರ, ಉಡುದಾರ. ಸಿಡಿಯುವುದು ಪ್ಲಸ್ ಮದ್ದು, ಸಿಡಿಮದ್ದು. ಕಡೆಯುವುದು ಪ್ಲಸ್ ಕೋಲು, ಕಡೆಗೋಲು. ಹೊಳೆಯುವ ಸೂರ್ಯ, ಹೊಳೆಯುವ ಸೂರ್ಯ. ತಿಂದಿದ್ದು ಪ್ಲಸ್ ಕೂಳು, ತಿಂದ ಕೂಳು. ಮದಿಸಿದ ಆನೆ, ಮದ್ದಾನೆ. ಅದು ಪ್ಲಸ್ ನಾಡು, ಆ ನಾಡು. ಇಲ್ಲಿ ಪೂರ್ವ ಪದವು, ಎಲ್ಲ ಪೂರ್ವ ಪದವು ಸರ್ವನಾಮವಾಗಿದ್ದು ಎಲ್ಲ ಉತ್ತರ ಪದವು ನಾಮಪದವಾಗಿದ್ದರೆ ಅದರ ಉತ್ತರವೇ ಗಮಕ ಸಮಾಸ. ಇವೆಲ್ಲವೂ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದ್ದು ಇವುಗಳನ್ನು ಗಮಕ ಸಮಾಸದಲ್ಲಿ ನೋಡಬಹುದು. ಮತ್ತೊಮ್ಮೆ ಹೇಳುತ್ತೇನೆ, ಗಮಕ ಸಮಾಸವೆಂದರೆ ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃದಾಂತವಾಗಿದ್ದು, ಸರ್ವನಾಮ ಪೂರ್ವ ಪದವು ಸರ್ವನಾಮ ಅಥವಾ ಉತ್ತರ ಪದವು ನಾಮಪದ. ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃದಾಂತವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎಂದು ಕರೆಯುವರು. ಈ ಉದಾಹರಣೆಗಳೊಂದಿಗೆ ಗಮಕ ಸಮಾಸವನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಸಮಾಸ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸವೆಂದರೇನು? ಎರಡು ಅಥವಾ ಹೆಚ್ಚು ಪ್ರಥಮಾಂತ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ
ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ. ಮತ್ತೊಮ್ಮೆ ವಿಶ್ಲೇಷಣೆ ಮಾಡುತ್ತೇನೆ. ಎರಡು ಅಥವಾ ಹೆಚ್ಚು ಪ್ರಥಮಾಂತ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ. ಇಲ್ಲಿ ಎರಡು ಉತ್ತರ ಪದ ಹಾಗೆ ಪೂರ್ವ ಪದ ಎರಡೂ ಪದಗಳು ನಾಮಾಂಕಿತ ಪದಗಳು ಅಥವಾ ನಾಮಪದಗಳಾಗಿದ್ದು ಎರಡೂ ಸಹಯೋಗದೊಂದಿಗೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದು, ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗಳೊಂದಿಗೆ ನೋಡೋಣ. ದೀನನು ಅನಾಥನು, ದೀನಾನಾಥರು. ದೀನನು ಪ್ಲಸ್ ಅನಾಥನು ದೀನಾನಾಥರು. ಇಲ್ಲಿ ದೀನನು ಎಂಬುದು ಪ್ರಥಮ ಪದವಾಗಿದ್ದು ಇದರ ಅರ್ಥವು ಪ್ರಧಾನವಾಗಿದ್ದು, ಅನಾಥನು ಎಂಬುದು ಪ್ರಧಾನವಾಗಿ ಅರ್ಥವಾಗಿರುತ್ತದೆ. ಹಾಗೆ ಎರಡು ತುಂಬ ಮುಖ್ಯವಾಗಿದ್ದು ಎರಡೂ ನಾಮಾಂಕಿತವಾಗಿದ್ದು ಅಥವಾ ನಾಮಪದವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಕೆರೆಯು ನಾಮಪದ, ಕಟ್ಟೆಯು ಎರಡೂ ನಾಮಪದವಾಗಿದ್ದು ಎರಡೂ ಅರ್ಥವು ಪ್ರಧಾನವಾಗಿದ್ದು ಎಲ್ಲ ಪದಗಳ ಅರ್ಥವನ್ನು ಸೇರಿ ಬಂದಿರತಕ್ಕಂತಹ ಪದವೇ ಕೆರೆ ಕಟ್ಟೆಗಳು ದ್ವಂದ್ವ ಸಮಾಸ. ಗಿಡವು ಬಳ್ಳಿಯು, ಗಿಡ ಬಳ್ಳಿಗಳು ದ್ವಂದ್ವ ಸಮಾಸ. ವಿದ್ಯವು ಧನವು, ವಿದ್ಯಾಧನ, ವಿದ್ಯಾಧನ. ಎರಡೂ ಪೂರ್ವ ಪದ ಹಾಗೆ ಉತ್ತರ ಪದ ಎರಡೂ ಪ್ರಧಾನವಾಗಿರುವ ಅರ್ಥವನ್ನು ನೀಡುತ್ತದೆ. ಹಾಗಾಗಿ ಇದು ದ್ವಂದ್ವ ಸಮಾಸವಾಗಿದೆ ಹಾಗೂ ನಾಮಪದವೂ ಆಗಿದೆ. ಕೃಷ್ಣನು ನಾಮಪದ, ಅರ್ಜುನನು ನಾಮಪದವಾಗಿದ್ದು ಕೃಷ್ಣಾರ್ಜುನರು. ಇಲ್ಲಿ ಕೃಷ್ಣನು ನಾಮಪದ, ಅರ್ಜುನನು ನಾಮಪದ ಹಾಗೂ ಎರಡೂ ಪದಗಳು ಪ್ರಧಾನವಾಗಿದ್ದು ಇದನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಕೈಗಳು ಕಾಲುಗಳು, ಕೈಕಾಲುಗಳು. ಗ್ರಹಗಳು ಹಾಗೂ ನಕ್ಷತ್ರಗಳು, ಗ್ರಹ ನಕ್ಷತ್ರಗಳು. ಭೀಮನು ಅರ್ಜುನನು, ಭೀಮಾರ್ಜುನರು. ಭೀಮನು ಎಂಬುದು ನಾಮಪದ, ಅರ್ಜುನನು ಎಂಬುದು ನಾಮಪದ. ಹಾಗಾಗಿ ಭೀಮಾರ್ಜುನರು ಎಂಬುದು ದ್ವಂದ್ವ ಸಮಾಸ. ಧ್ವಜವು ಪ್ಲಸ್ ಪಾತಕೆಯು, ಧ್ವಜಪಾತಕೆಗಳು. ತಂದೆಯು ತಾಯಿಯು, ತಂದೆ ತಾಯಿಯರು. ನರನು ನಾರಾಯಣನು, ನರನಾರಾಯಣರು. ಆನೆಯು, ಕುದುರೆಯು, ಒಂಟೆಯು, ಆನೆ ಕುದುರೆ ಒಂಟೆಗಳು. ಇಲ್ಲಿ ಮೂರು ಪದಗಳ ಜೋಡಣೆಯನ್ನು ನೋಡ್ತಾ ಇದ್ದೇವೆ. ಮೂರೂ ಪದಗಳು ಸಹ ನಾಮಪದಗಳಾಗಿದ್ದು ಮೂರು ಪದಗಳ ಅರ್ಥವು ಅರ್ಥಪೂರ್ಣವಾಗಿದ್ದು ಮೂರು ಪದದ ಅರ್ಥಗಳು ಪ್ರಧಾನವಾಗಿದ್ದರೆ ಅವುಗಳನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಇಲ್ಲಿ ಆನೆಯು, ಕುದುರೆಯು, ಒಂಟೆಯು ಮೂರೂ ನಾಮಪದವಾಗಿದ್ದು ಮೂರೂ ಪದವು ಪ್ರಧಾನವಾಗಿದ್ದು ಅದರ ಅರ್ಥವು ಪ್ರಧಾನವಾಗಿದ್ದು ಹಾಗಾಗಿ ಇದನ್ನು ದ್ವಂದ್ವ ಸಮಾಸವೆಂದು ಕರೆಯುತ್ತಾರೆ. ಮೊದಲನೆಯಾಗಿ ನಾವು ತಿಳಿದುಕೊಂಡಂತೆ ಉತ್ತರ ಪದ ಹಾಗೆ ಪೂರ್ವ ಪದ ಎರಡೇ ಇರುವುದೆಂದು ತಿಳಿದುಕೊಂಡಿರುತ್ತೇವೆ. ಇಲ್ಲಿ ಮೂರು ಪದಗಳ ಜೋಡಣೆಯು ಕನ್ನಡ ವ್ಯಾಕರಣದಲ್ಲಿ ಕಂಡುಬರುವುದು. ಆನೆಯು, ಕುದುರೆಯು, ಒಂಟೆಯು, ಆನೆ ಕುದುರೆ ಒಂಟೆಗಳು. ಇದರ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಿರಿ. ಗಿಡವು ಮರವು ಬಳ್ಳಿಯು, ಗಿಡ ಮರ ಬಳ್ಳಿಗಳು. ಗಜವು ತುರುಗವು ಪಾತಕೆಯು, ಗಜ ತುರುಗ ಪಾತಕೆಗಳು. ಗಜವು ತುರುಗವು ಪಾತಕೆಯು, ಗಜ ತುರುಗ ಪಾತಕೆಗಳು. ದೇವನು ದಾನವನು ಗಂಧರ್ವನು, ದೇವ ದಾನವ ಗಂಧರ್ವರು. ದೇವನು ಎಂಬುದು ನಾಮಪದ, ದಾನವನು ಎಂಬುದು ನಾಮಪದ, ಗಂಧರ್ವನು ಎಂಬುದು ನಾಮಪದವಾಗಿದ್ದು ಮೂರೂ ಪದಗಳ ಅರ್ಥವು ಪ್ರಧಾನವಾಗಿದ್ದು ಇವುಗಳನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತಾರೆ. ಗುಡುಗು, ಸಿಡಿಲು, ಮಿಂಚು
ಗುಡುಗು ಸಿಡಿಲು ಮಿಂಚುಗಳು. ಗಜವು, ಅಶ್ವವು, ರಥವು, ಗಜಾಶ್ವರಥಗಳು. ಈ ತುಂಬ ಮುಖ್ಯವಾಗಿದ್ದು ಈ ಪದಗಳು 3 ಪದಗಳು ಅರ್ಥವು ಪ್ರಧಾನವಾಗಿದ್ದು 3 ಪದಗಳು ನಾಮಾಂಕಿತವಾಗಿದ್ದರೆ ಇವುಗಳನ್ನು ದ್ವಂದ್ವ ಸಮಾಸ ಎಂದು ಕರೆಯುವರು. ತುಂಬ ಅಂದರೆ ತುಂಬಾ ಮುಖ್ಯವಾಗಿದ್ದು ಈ ದ್ವಂದ್ವ ಸಮಾಸದಲ್ಲಿ ನಾವು ತುಂಬಾ ತಿಳಿದುಕೊಂಡ್ವಿ. 2 ಅಥವಾ ಹೆಚ್ಚು ಪ್ರಥಮಾಂತ ನಾಮಪದಗಳ ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಆ ಸಮಾಸವೇ ದ್ವಂದ್ವ ಸಮಾಸ. ತುಂಬ ಸುಲಭವಾಗಿ ಹೇಳಬಹುದು. ಉತ್ತರ ಪದ ಹಾಗೂ ಪೂರ್ವ ಪದ 2 ಪದಗಳು ನಾಮಪದಗಳಾಗಿದ್ದು ಎಲ್ಲ 2 ಪದಗಳ ಅರ್ಥವು ಪ್ರಧಾನವಾಗಿದ್ದು ಅವುಗಳ ರೂಪವೇ ದ್ವಂದ್ವ ಸಮಾಸ. ಮುಂದಿನ ಸಮಾಸವು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸವೆಂದರೆ ಪೂರ್ವಪದ ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು, ದ್ವಿತೀಯ ಎಂದರೆ ಅನ್ನು, ಉ ಅಂದರೆ ಪ್ರಥಮ, ಅನ್ನು ಅಂದರೆ ದ್ವಿತೀಯ. ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದವು ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು, ಅಂದರೆ ಅನ್ನು ಎಂಬ ಪದವು ಮಿಶ್ರಗೊಂಡಿರುತ್ತದೆ. ಉತ್ತರ ಪದವು ಕ್ರಿಯಾಪದ ಅಥವಾ ಕೃದಂತವಿದ್ದು, ಕ್ರಿಯಾಪದ ಕ್ರಿಯೆಯನ್ನು ಮಾಡತಕ್ಕಂಥ ಪದ, ಕ್ರಿಯಾಪದ ಅಥವಾ ಕೃದಂತವಿದ್ದು, ಕೃದಂತವೆಂಬುದನ್ನು ಮುಂದಿನ ವಿಚಾರಗಳಲ್ಲಿ ತಿಳಿದುಕೊಳ್ಳುವಿರಿ. ಅವೆರಡೂ ಸೇರಿ ಆಗುವ ಸಮಾಸವೇ ಕ್ರಿಯಾ ಸಮಾಸ. ಪ್ರತಿ ಪರೀಕ್ಷೆಯಲ್ಲೂ ಹೆಚ್ಚಿನದಾಗಿ ಕೇಳಲ್ಪಡುವ ಸಮಾಸ, ಪ್ರತಿ ಪರೀಕ್ಷೆಯಲ್ಲೂ ಕ್ರಿಯಾ ಸಮಾಸ. ಪೂರ್ವಪದ ದ್ವಿತೀಯ ವಿಭಕ್ತಿಯನ್ನು ಒಳಗೊಂಡಿರುತ್ತದೆ ಎಂದರೆ ಅನ್ನು. ಪೂರ್ವಪದ ದ್ವಿತೀಯ ವಿಭಕ್ತಿಯನ್ನು ಒಳಗೊಂಡಿರುತ್ತದೆ. ಪೂರ್ವಪದ ದ್ವಿತೀಯ ವಿಭಕ್ತಿಯನ್ನು ಒಳಗೊಂಡಿದ್ದು, ಉತ್ತರ ಪದವು ಕ್ರಿಯೆ ಅಥವಾ ಕ್ರಿಯಾಪದಗಳನ್ನು ಒಳಗೊಂಡು ಅಥವಾ ಕೃದಂತವಿದ್ದರೆ ಅವೆರಡೂ ಸೇರಿ ಆಗುವ ಸಮಾಸವೇ ಕ್ರಿಯಾ ಸಮಾಸ. ಕೈಯನ್ನು ಹಿಡಿ, ಕೈ ಹಿಡಿ ತುಂಬಾ ಮುಖ್ಯವಾಗಿದ್ದು, ಕೈಯನ್ನು ಹಿಡಿ, ಕೈ ಹಿಡಿ. ತಲೆಯನ್ನು ಮುಟ್ಟು, ತಲೆ ಮುಟ್ಟು. ವಿಷವನ್ನು ಕಾರು, ವಿಷ ಕಾರು. ನೀರನ್ನು ಉಣಿಸು, ನೀರುಣಿಸು. ಕೈಯನ್ನು ಮುಗಿ, ಕೈ ಮುಗಿ. ಜಲಪಾನಂ ಗೈದು, ಜಲಪಾನಂ ಗೈದು. ಇಲ್ಲಿ ಪೂರ್ವ ಪದವು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಕೈಯನ್ನು, ತಲೆಯನ್ನು, ವಿಷವನ್ನು, ನೀರನ್ನು, ಕೈಯನ್ನು, ಜಲಪಾನಂ, ಇವೆಲ್ಲ ಪದಗಳು ದ್ವಿತೀಯ ವಿಭಕ್ತಿಗಳಾಗಿದ್ದು, ಪ್ರತಿ ಕೊನೆಯ ಅಕ್ಷರವನ್ನು ದ್ವಿತೀಯ ವಿಭಕ್ತಿಗಳಾಗಿದ್ದು ನಾಮಪದವಾಗಿದ್ದು, ಇವೆಲ್ಲವೂ ನಾಮಪದಗಳಾಗಿದ್ದು, ಉತ್ತರ ಪದವು ಕ್ರಿಯಾಪದ. ಹಿಡಿ ಎಂಬುದು ಕ್ರಿಯೆ, ಮುಟ್ಟು ಎಂಬುದು ಕ್ರಿಯೆ, ಕಾರು ಎಂಬುದು ಕೃದಂತ, ಉಣಿಸು ಎಂಬುದು ಕ್ರಿಯೆ, ಮುಗಿ ಎಂಬುದು ಕ್ರಿಯೆ, ಗೈದು ಎಂದರೆ ಕೆಲಸ. ಇವೆಲ್ಲವೂ ಕ್ರಿಯೆಯನ್ನು ವ್ಯಕ್ತಪಡಿಸುವುದು. ಹಾಗಾಗಿ ಉತ್ತರ ಪದವು ಕ್ರಿಯಾಪದಗಳಾಗಿದ್ದು, ಪೂರ್ವ ಪದವು ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು, ಇವುಗಳ ಉತ್ತರವೇ ಕ್ರಿಯಾ ಸಮಾಸ. ತಲೆಯಂ ಕೊಡವಿ, ತಲೆಯಂ ಕೊಡವಿ, ತಲೆಗೊಡವಿ. ಮಣೆಯಂ ಇತ್ತು, ಮಣೆ ಇತ್ತು. ಮಣೆಯಂ ಇತ್ತು, ಮಣೆ ಇತ್ತು. ಮೈಯನ್ನು ತಡವಿ, ಮೈದಡವಿ. ತಲೆಯನ್ನು ಪ್ಲಸ್ ತಗ್ಗಿಸು, ತಲೆ ತಗ್ಗಿಸು.
ಮೃಗವಂ ಅಟ್ಟು ಮೃಗವನ್ನಟ್ಟು. ವಂ ನ ನ ಯಂ ಎಲ್ಲ ದ್ವಿತೀಯ ವಿಭಕ್ತಿಗಳಾಗಿದ್ದು ದ್ವಿತೀಯ ವಿಭಕ್ತಿಯ ನಾಮಪದಗಳಾಗಿದ್ದವು. ಹಾಗೂ ಪೂರ್ವಪದವು ಕ್ರಿಯೆಯನ್ನು ಮಾಡಲ್ಪಟ್ಟಿರುತ್ತದೆ. ಕುಡಿಯಲು, ಅಟ್ಟು, ತಗ್ಗಿಸು ಇವೆಲ್ಲ ಕ್ರಿಯಾಪದಗಳು. ಮುಡಿಯನ್ನು ಕಟ್ಟು, ಮುಡಿ ಕಟ್ಟು, ಕಟ್ಟು ಎಂಬುದು ಕ್ರಿಯಾಪದ. ಉಡಿಯನ್ನು ತುಂಬು, ತುಂಬು ಎಂಬುದು ಕ್ರಿಯಾಪದ, ಉಡಿ ತುಂಬಿ. ಹಸುವಂ ಕೊಳೆ, ಹಸುಂಗೊಳೆ. ಕಣ್ಣನ್ನು ಪ್ಲಸ್ ಮುಚ್ಚಿ, ಕಣ್ಮುಚ್ಚಿ. ತಲೆಯನ್ನು ಪ್ಲಸ್ ತೂಗು, ತಲೆದೂಗು. ಸತ್ಯವನ್ನು ನುಡಿ, ಸತ್ಯ ನುಡಿ. ಮೈಯಂ ತೊಳೆದು, ಮೈದೊಳೆದು. ಇದಿರಿಗೆ ಬಂದು, ಇದಿರ್ವಂದು. ಈ ಪದವು ವಿಶೇಷವಾಗಿದ್ದು ತಿಳಿದುಕೊಳ್ಳಿ. ಇದಿರಿಗೆ ಬಂದು, ಇದಿರಿಗೆ ಎಂಬುದು ಗೆ, ತಿಳ್ಕೊಳ್ಳಿ. ಗೆ ಬಂದು, ಇದಿರ್ವಂದು. ಬೆನ್ನಂಪತ್ತಿ, ಬೆಂಬತ್ತಿ. ಬೆನ್ನಂಪತ್ತಿ, ಬೆಂಬತ್ತಿ. ಈ ಎಲ್ಲ ಪದಗಳು ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗಿವೆ. ಮತ್ತೊಮ್ಮೆ ತಿಳಿದುಕೊಳ್ಳಿ. ಪೂರ್ವಪದ ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದ ಅಥವಾ ಕೃದಾಂತವಾಗಿದ್ದು ಅವೆರಡೂ ಸೇರಿ ಆಗುವ ಸಮಾಸವೇ ಕ್ರಿಯಾ ಸಮಾಸ. ಮುಂದಿನ ಸಮಾಸವು ಹೆಚ್ಚಿನ ಸಮಾಸಗಳಲ್ಲಿ ಕ್ರಿಯಾ ಸಮಾಸ ಹಾಗೂ ದ್ವಂದ್ವ ಸಮಾಸ ಇವುಗಳಲ್ಲಿಯೇ ಹೆಚ್ಚಿನ ಪ್ರಶ್ನೆಗಳು ಕಂಡುಬಂದಿದ್ದು ವಿಶೇಷವಾಗಿ ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ಸಮಾಸವು ಅಂಶಿ ಸಮಾಸ. ನಮ್ಮ ಮುಂದಿನ ಸಮಾಸವು ಅಂಶಿ ಸಮಾಸವಾಗಿದ್ದು ಅಂಶಿ ಸಮಾಸವೆಂದರೇನು ತಿಳಿದುಕೊಳ್ಳೋಣ. ಅಂಶಿ ಸಮಾಸ ಪೂರ್ವಪದ ಅಂಶಿಯಾಗಿಯೂ ಉತ್ತರ ಪದ ಕೇವಲ ಆ ಅಂಶಿಯ ಒಂದು ಅಂಶವನ್ನು ಮಾತ್ರ ಸೂಚಿಸುತ್ತದೆ. ಪೂರ್ವಪದ ಅಂಶಿಯಾಗಿದ್ದು ಉತ್ತರ ಪದವು ಕೇವಲ ಅಂಶಿಯ ಒಂದು ಅಂಶವನ್ನು ಮಾತ್ರ ಸೂಚಿಸುತ್ತದೆ. ಪೂರ್ವೋತ್ತರ ಪದಗಳು ಅಂಶ ಮತ್ತು ಅಂಶಿ ಸಂಬಂಧದಿಂದ ಕೂಡಿದ್ದು ಪೂರ್ವಪದದ ಅರ್ಥ ಪ್ರಧಾನವಾಗಿರುವ ಸಮಾಸವೇ ಅಂಶಿ ಸಮಾಸ. ಇಲ್ಲಿ ಪೂರ್ವಪದದ ಅರ್ಥವು ಪ್ರಧಾನವಾಗಿರ್ತದೆ ಅಂತ ತಿಳ್ಕೊಳ್ಬೋದು. ಅಂಶಿ ಎಂದರೆ ಪೂರ್ಣ ವಸ್ತು, ಅಂಶ ಎಂದರೆ ಭಾಗ. ಇಲ್ಲಿ ಅಂಶಿ ಪೂರ್ವಪದವು ಅಂಶಿ ಅಂದರೆ ಪೂರ್ಣವಾಗಿರಬೇಕು, ಪೂರ್ಣ ವಸ್ತು. ಹಾಗೆ ಉತ್ತರ ಪದದ ವಂಶಿಯು ಉತ್ತರ ಪದವು ಒಂದು ಭಾಗವಾಗಿರಬೇಕು, ಪೂರ್ಣವಾಗಿರಬೇಕು, ಭಾಗವಾಗಿರಬೇಕು. ಮೊದಲ ಉದಾಹರಣೆಯನ್ನು ನೋಡೋಣ. ಕೈಯ ಮುಂದು. ಕೈಯ ಎಂಬುದು ಪೂರ್ಣ ಕೈ ಅಂಶಿಯಾಗಿದ್ದು ಮುಂದು ಎಂಬುದು ಅದರ ಒಂದು ಭಾಗವಾಗಿದ್ದು ಕೈಯ ಮುಂದು ಮುಂಗೈ. ಅತಿ ಸುಲಭ. ಕೈಯ ಮುಂದು ಮುಂಗೈ. ಹುಬ್ಬಿನ ಕುಡಿ, ಕುಡಿ ಹುಬ್ಬು. ತುಂಬಾ ಮುಖ್ಯವಾದಂತಹ ಸಮಾಸ ಅಂಶಿ ಸಮಾಸ. ಇಲ್ಲಿ ಪೂರ್ವ ಪದವು ಅಂಶಿ ಎಂದರೆ ಪೂರ್ಣವಾಗಿದ್ದು ಉತ್ತರ ಪದವು ಭಾಗವಾಗಿದ್ದಲ್ಲಿ ಅದನ್ನು ಅಂಶಿ ಸಮಾಸ ಎಂದು ಕರೆಯುತ್ತೇವೆ. ಮೂಗಿನ ತುದಿ, ತುದಿ ಮೂಗು. ತಲೆಯ ಮುಂದು, ಮುಂದಲೆ. ತಲೆಯ ಮುಂಭಾಗವನ್ನು ಮುಂದಲೆ ಎಂದು ಕರೆಯುತ್ತೇವೆ. ತಲೆಯ ಎಂಬುದು ಇಲ್ಲಿ ಪೂರ್ಣ ವಸ್ತುವನ್ನು ವ್ಯಕ್ತಪಡಿಸುತ್ತಿದ್ದು ಮುಂದು ಎಂಬುದು ಭಾಗವಾಗಿದೆ, ಮುಂದು ಎಂಬುದು ಭಾಗವಾಗಿದೆ. ಹಾಗಾಗಿ ತಲೆಯ ಪ್ಲಸ್ ಮುಂದು ಮುಂದಲೆ. ರಾತ್ರಿಯ ಪ್ಲಸ್ ನಡು, ನಡುರಾತ್ರಿ. ರಾತ್ರಿಯ ಪ್ಲಸ್ ನಡು, ನಡುರಾತ್ರಿ. ಕಾಲಿನ ಪ್ಲಸ್ ಅಡಿ ಅಂಗಾಲು. ಕಾಲಿನ ಕೆಳಗಿನ ಭಾಗವನ್ನು ಅಂಗಾಲು ಎಂದು ಕರೆಯುತ್ತೇವೆ. ಅದನ್ನು ಬಿಡಿಸಿ ಬರೆದಾಗ ಕಾಲಿನ ಪ್ಲಸ್ ಅಡಿ ಅಂಗಾಲು. ನಾಲಿಗೆಯ ತುದಿ, ತುದಿ ನಾಲಿಗೆ. ನಾಲಿಗೆಯ ತುದಿ, ತುದಿ ನಾಲಿಗೆ. ತಲೆಯ ಪ್ಲಸ್ ಹಿಂದು, ಹಿಂದಲೆ. ತಲೆಯ ಹಿಂಭಾಗವನ್ನು ಹಿಂದಲೆ ಎಂದು ಕರೆಯುತ್ತೇವೆ. ತಲೆ ಎಂಬುದು ಪೂರ್ಣ ಪದ, ಹಿಂದು ಎಂಬುದು ಒಂದು ಭಾಗ. ಗೋಡೆಯ ಪ್ಲಸ್ ನಡುವೆ, ನಡುಗೋಡೆ. ಕೈಯ ಪ್ಲಸ್ ಅಡಿ ಅಂಗೈ.
ಕೈಯಿನ ಕೆಳಗಿನ ಭಾಗವನ್ನು ಅಥವಾ ಮೇಲ್ಗಡೆ ಭಾಗವನ್ನು ಅಂಗೈ ಎಂದು ಕರೆಯುತ್ತೇವೆ. ಹೊಟ್ಟೆಯ ಕೆಳಗೆ ಕಿಪ್ಪೊಟ್ಟೆ, ಹೊಟ್ಟೆಯ ಕೆಳಗೆ ಕಿಪ್ಪೊಟ್ಟೆ ಈ ಪದವನ್ನು ಬಳಸುತ್ತೇವೆ. ಕಾರಿನ ಮುಂದು, ಕಾರಿನ ಮುಂಭಾಗವನ್ನು ಮುಂಗಾರು ಎಂದು ಕರೆಯುತ್ತೇವೆ. ತುಟಿಯ ಕೆಳಗೆ ಕೆಳದುಟಿ, ತುಟಿಯ ಎಂಬುದು ಪೂರ್ಣ ಪದ, ಕೆಳಗೆ ಎಂಬುದು ಭಾಗ, ಒಂದು ಭಾಗ. ರಾತ್ರಿಯ ಮಧ್ಯ, ಮಧ್ಯರಾತ್ರಿ. ಇರುಳಿನ ನಡು, ನಟ್ಟಿರುಳು. ಬಾಗಿಲ ಹಿಂದೆ, ಹಿಂಬಾಗಿಲು. ಅಡವಿಯ ನಡು, ನಟ್ಟಡವಿ. ಬಾಗಿಲ ಮುಂದು, ಮುಂಬಾಗಿಲು. ಇವುಗಳೆಲ್ಲ ಪೂರ್ವ ಪದಗಳು ಪೂರ್ಣ ಪದಗಳಾಗಿದ್ದವು. ಇವೆಲ್ಲವೂ ಪೂರ್ಣ ಪದಗಳು ಹಾಗೂ ಪೂರ್ಣ ಪದಗಳ ಭಾಗಗಳು ಉತ್ತರ ಪದಗಳಾಗಿವೆ. ಏನು ಮುಂದು, ಕೆಳಗೆ, ಮಧ್ಯ, ನಡು, ಹಿಂದೆ, ನಡು, ಮುಂದು ಇವುಗಳೆಲ್ಲ ಭಾಗಗಳು. ಯಾವುದರ ಭಾಗಗಳು? ಪೂರ್ವ ಪದದ ಒಂದು ಭಾಗವಷ್ಟೇ. ಉತ್ತರ ಪದವು ಪೂರ್ವ ಪದದ ಒಂದು ಭಾಗ. ಇವುಗಳ ಸಮಾಸ ಅಥವಾ ಮಾರ್ಪಾಡುವಿಕೆಯೇ ಅಂಶಿ ಸಮಾಸಗಳಾಗಿದ್ದು ಇವುಗಳನ್ನು ಮುಖ್ಯವಾದ ರೂಪದಲ್ಲಿ ನೋಡುತ್ತೇವೆ. ಮತ್ತೊಮ್ಮೆ ವಿವರಣೆಯನ್ನು ನೋಡ್ಕೋಬಹುದು, ಹಾಗೆ ಉದಾಹರಣೆಯನ್ನು ನೋಡ್ಕೊಳ್ಳಿ. ಪೂರ್ವ ಪದ ಅಂಶಿಯಾಗಿದ್ದು, ಅಂಶಿ ಅಂದರೆ ಪೂರ್ಣ ವಸ್ತುವಾಗಿರಬೇಕು. ಉತ್ತರ ಪದವು ಅಂಶಿಯ ಒಂದು ಭಾಗ. ಅಂಶಿ ಅಂದರೆ ಪೂರ್ಣ ಪದದ ಒಂದು ಭಾಗವಾಗಿದ್ದರೆ ಈ ಸಂಬಂಧಗಳನ್ನು, ಅಂಶ ಮತ್ತು ಅಂಶಿಯ ಸಂಬಂಧಗಳನ್ನು ಕೂಡಿದ್ದು ಪೂರ್ವ ಪದದ ಅರ್ಥವೇ ಮುಖ್ಯವಾಗಿದ್ದರೆ, ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನೇ ಅಂಶಿ ಸಮಾಸ ಎಂದು ಕರೆಯುತ್ತೇವೆ. ಅಂಶಿ ಸಮಾಸವೆಂದರೆ ಪೂರ್ವ ಪದ ಅಂಶಿಯಾಗಿದ್ದು ಉತ್ತರ ಪದ ಅಂಶಿಯ ಒಂದು ಭಾಗವಾಗಿದ್ದರೆ ಅದನ್ನು ಅಂಶಿ ಸಮಾಸ ಎಂದು ಕರೆಯುತ್ತೇವೆ. ತುಂಬಾ ಮುಖ್ಯವಾದಂತಹ ಸಮಾಸವಾಗಿದ್ದು ಅತಿ ಹೆಚ್ಚು ತಿಳಿದುಕೊಂಡು ಯೋಚನೆ ಮಾಡಿ ಬರೆಯುವಂತಹ ಸಮಾಸ ಇದಾಗಿದ್ದು ಅಂಶಿ ಸಮಾಸ. ಇವುಗಳು ಉದಾಹರಣೆಗಳಾಗಿದ್ದು ನೀವು ವಿಶ್ಲೇಷಿಸಬಹುದು. ಮುಂದಿನ ಸಮಾಸವು ಯಾವುದೆಂದರೆ ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸವೆಂದರೆ ಅತ್ಯಂತ ಮುಖ್ಯವಾದಂತಹ ಕೊನೆಯ ಸಮಾಸವಿದು. ಬಹುವ್ರೀಹಿ ಸಮಾಸ ಅತ್ಯಂತ ವಿಶೇಷವಾಗಿಯೂ ಇದ್ದು, ಬಹುವ್ರೀಹಿ ಸಮಾಸವೆಂದರೆ ಅವುಗಳಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾದ ಬೇರೊಂದು ಪದದ ಅಥವಾ ಅನ್ಯ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಎನ್ನುವರು. ಇದರ ಅರ್ಥವನ್ನು ಭಾರಿ ಸುಲಭವಾಗಿ ತಿಳ್ಕೋಬಹುದು. ಬಹುವ್ರೀಹಿ ಸಮಾಸ ಅಂದರೆ ಎರಡೂ ನಾಮಪದಗಳು ಇರಬೇಕು, ಎರಡೂ ನಾಮಪದಗಳು ಸೇರಿ ಸಮಾಸವಾಗಿರಬೇಕು. ಬೇರೊಂದು ಪದದ ಅಥವಾ ಇನ್ನೊಂದು ಪದದ ಅರ್ಥ ಪ್ರಧಾನವಾಗಿರಬೇಕು. ಅದನ್ನು ಬಹುವ್ರೀಹಿ ಸಮಾಸ ಎನ್ನುತ್ತೇವೆ. ಬಹುವ್ರೀಹಿ ಸಮಾಸ ಎಂದರೆ ಎರಡು ನಾಮಪದಗಳನ್ನು ಒಳಗೊಂಡು ಬೇರೊಂದು ಪದವು ಪ್ರಧಾನವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಎನ್ನುವರು. ಹಲವಾರು ಉದಾಹರಣೆಗಳು ತಿಳಿದುಕೊಂಡು ಮುಂದೋಗೋಣ. 3 + ಕಣ್ಣು. 3 ಕಣ್ಣು. ಉಳ್ಳವನು ಅವನು, ಅವನೋ ಅವನು. 3 ಕಣ್ಣು ಉಳ್ಳವನು ಅವನೋ ಅವನು ಮುಕ್ಕಣ್ಣ. ಇಲ್ಲಿ 3 ಎಂಬುದು ಬರಲಿಲ್ಲ, ಕಣ್ಣುಗಳು ಎಂಬುದು ಅತ್ಯಂತ ಪ್ರಧಾನವಾಗಿ ಬರಲಿಲ್ಲ. ಬಟ್ ಅದರ ಬದಲು ಇನ್ನೊಂದು ಪದವು ಬಂದು ಅದರ ಅರ್ಥವು ಪ್ರಧಾನವಾಗಿದೆ. ಅವರ ಅರ್ಥವು ಹೆಚ್ಚಾಗಿ ಕಂಡುಬಂದಿದ್ದು ಮುಕ್ಕಣ್ಣ ಅಥವಾ ಶಿವ. ಶಿವನನ್ನು ಮುಕ್ಕಣ್ಣೆಂದು ಪ್ರಧಾನವಾಗಿ ತೋರಿಸಲ್ಪಡುತ್ತದೆ. ಇದನ್ನು ನಾವು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ಮುಂದಿನ ಉದಾಹರಣೆ 4 ಮೊಗ. 4 4 ಮೊಗವನ್ನು ಉಳ್ಳವನು ಅವನನ್ನು 4 ಮೊಗ ಎಂದು ಕರೆಯುತ್ತೇವೆ. ಇದರ ಅರ್ಥ 4 ಮಖಗಳು ಅಥವಾ ಮೊಗವನ್ನು ಉಳ್ಳವರು ಯಾರು? ಅವನು ಬ್ರಹ್ಮ. ಅದರ 4 ಮೊಗ ಎಂಬುದು ಮತ್ತೊಂದು ಪ್ರಧಾನ ಪದವಾಗಿದ್ದು ಅದರ ಅರ್ಥ ಹೆಚ್ಚಾಗಿದ್ದು ಇದನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ.
ಬಹುವ್ರೀಹಿ ಸಮಾಸವು ಅರ್ಥಪ್ರಧಾನವಾಗಿದ್ದು ಹೊಸ ಪದವನ್ನು ತೋರಿಸಲ್ಪಡುತ್ತದೆ. ಮುಂದಿನ ಉದಾಹರಣೆ, ಎರಡು ಹಲ್ಲು ಉಳ್ಳುದುದು, ಅದು ಎರಡು ಹಲ್ಲಿ, ಎರಡಲ್ಲಿ. ಆನೆ, ಬರೀ ಎರಡು ಹಲ್ಲುಗಳನ್ನು ಒಳಗೊಂಡಿರ್ತಕ್ಕಂತಹದ್ದು ಯಾವ ಪ್ರಾಣಿ ಎರಡಲ್ಲಿ ಎಂದು ಕರೆಯುತ್ತದೆ? ಅದನ್ನು ಆನೆ ಎಂದು ಕರೆಯುತ್ತೇವೆ. ಚಕ್ರವು ಪಾಣಿಯಲ್ಲಿ. ಚಕ್ರಪಾಣಿ ಅಂದರೆ ವಿಷ್ಣುವನ್ನು ನಾವು ಚಕ್ರಪಾಣಿ ಎಂದು ಕರೆಯುತ್ತೇವೆ. ಚಕ್ರವು ಪಾಣಿಯಲ್ಲಿ, ಅವನಿಗೋ ಅವನು ಚಕ್ರಪಾಣಿ, ಅದು ವಿಷ್ಣು. ಪದ್ಮವು ನಾಭಿಯಲ್ಲಿ, ಅವನಿಗೋ ಅವನು ಪದ್ಮನಾಭ ಅಂದರೆ ವಿಷ್ಣು. ಪದ್ಮನಾಭ ಎಂಬುದು ವಿಷ್ಣುವಿನ ಹೆಸರಾಗಿದ್ದು ಇದು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಗಳಾಗಿವೆ. ಮುಂದಿನ ಉದಾಹರಣೆಯು ಸಿಂಹಕೇತನ. ಸಿಂಹಕೇತನವೆಂದರೆ ಭೀಮ. ಸಿಂಹಕೇತನ, ಇಲ್ಲಿ ನಾವೇನು ನೋಡ್ಬೋದು? ಸಿಂಹಕೇತನ ಎಂದರೆ ಭೀಮ. ಸಿಂಹಕೇತನ ಎಂಬುದು ಭೀಮನ ಒಂದು ಹೆಸರು. ಉರಗ ಪತಾಕ, ತುಂಬಾ ಹೆಚ್ಚಿನ ಮಾಹಿತಿ. ಉರಗ ಪತಾಕ ಎಂದರೆ ದುರ್ಯೋಧನ. ಉರಗ ಪತಾಕ ಉಳ್ಳವನು ಅವನು ಉರಗ ಪತಾಕ ದುರ್ಯೋಧನ. ಮುಂದಿನದು ಕೋಪಾರುಣ ನೇತ್ರ. ಕೋಪಾರುಣ ಪ್ಲಸ್ ನೇತ್ರ, ಕೋಪಾರುಣ ನೇತ್ರ ಅಂದರೆ ದುರ್ಯೋಧನ. ದುರ್ಯೋಧನ ಇನ್ನೊಂದು ಹೆಸರು ಕೋಪಾರುಣ ನೇತ್ರ. ಹಣೆಯಲ್ಲಿ ಕಣ್ಣನ್ನು ಹೊಂದಿರುವನು ಹಣೆಗಣ್ಣ. ಶಿವನನ್ನು ಹಣೆಗಣ್ಣ ಎಂದು ಕರೆಯುತ್ತೇವೆ. ಈ ಉತ್ತರವು ಪ್ರಧಾನವಾಗಿದ್ದು ಹೊಸ ಪದವು ಸೇರ್ಪಡೆಯಾಗಿದೆ, ಹಾಗಾಗಿ ಇದನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ವೀಣೆಯು ಪಾಣಿಯಲ್ಲಿ. ವೀಣಾ ಪಾಣಿ ಅಂದರೆ ಸರಸ್ವತಿ. ವೀಣಾಪಾಣಿ ಎಂದರೆ ಸರಸ್ವತಿ. ಮುಂದಿನದ್ದು ಹೂವಿನ ಪ್ಲಸ್ ಬಿಲ್ಲನ್ನು ಅಂದರೆ ನೆನೆವಿಲ್ಲ. ಇದರ ಪದವೇ ಬದಲಾಗಿದ್ದು ನೆನೆವಿಲ್ಲ ಎಂದು ಕರೆಯುತ್ತೇವೆ. ಇವನು ಮನ್ಮಥ. ಹಣೆಯಿಂದ ಪ್ಲಸ್ ಹಣೆಯಿಂದ ಮಾಡುವ ಜಗಳ ಹಣಾಹಣಿ. ಹಣೆಯಿಂದ ಮಾಡುವ ಜಗಳ ಹಣಾಹಣಿ. ಕೆಂಪು ಪ್ಲಸ್ ಕಣ್ಣು ಕೆಂಗಣ್ಣು. ಕೆಂಪಾದ ಕಣ್ಣನ್ನು ಕೆಂಗಣ್ಣು ಎಂದು ಕರೆಯುತ್ತೇವೆ. ನರರ ಪ್ಲಸ್ ಇಂದ್ರನು, ಯಾವನು ಅವನು ನರೇಂದ್ರ. ರವಿಯ ಪ್ಲಸ್ ಸುತ ಆಗಿರುವವನು ಅವನು ರವಿಸುತ ಅಂದರೆ ಕರ್ಣ. ಇವೆಲ್ಲವೂ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಗಳಾಗಿದ್ದು ತುಂಬ ಸುಲಭವಾಗಿ ನೀವು ತಿಳಿದುಕೊಳ್ಳಬಹುದು. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ಎರಡು ಪದಗಳು ನಾಮಪದಗಳು, ಉತ್ತರ ಪದ ಹಾಗೆ ಪೂರ್ವ ಉತ್ತರ ಪದ ಎರಡೂ ಪದಗಳು ಸೇರಿ ಮತ್ತೊಂದು ಅಥವಾ ಬೇರೊಂದು ಪದಗಳನ್ನು ನೀಡಿ ಅದರ ಇಲ್ಲೇನು ಇನ್ನೊಂದು ಸಮಾಸವು ಉಗಮವಾಗಿದ್ದು ಪದಗಳು ಅವು ಬಹುವ್ರೀಹಿ ಸಮಾಸಗಳಾಗಿದ್ದು ಅವುಗಳ ಅರ್ಥ ಪ್ರಧಾನವಾಗಿದ್ದು ಇವುಗಳನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ಬಹುವ್ರೀಹಿ ಸಮಾಸಗಳಿಗೆ ಇವುಗಳೆಲ್ಲ ಉದಾಹರಣೆಗಳಾಗಿದ್ದು ಮುಕ್ಕಣ್ಣ, ನಾಲ್ಮೊಗ, ಎರಡು ಹಲ್ಲಿ, ಚಕ್ರಪಾಣಿ, ಪದ್ಮನಾಭ, ಸಿಂಹಕೇತನ, ಉರಗ ಪತಾಕ, ಕೋಪಾರುಣ ನೇತ್ರ, ಹೆಣೆಗಣ್ಣು, ವೀಣಾಪಾಣಿ, ನನೆವಿಲ್ಲ, ಹಣಾಹಣಿ, ಕೆಂಗಣ್ಣ, ನರೇಂದ್ರ, ರವಿಸುತ ಇವುಗಳೆಲ್ಲವೂ ಸಹ
ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಗಳಾಗಿದ್ದು, ಒಮ್ಮೆ ಮನಪೂರ್ವಕವಾಗಿ ಓದಿದರೆ ಸಾಕು. ಇವು ಪರೀಕ್ಷೆಗೆ ಅತ್ಯಂತ ಸುಲಭವಾಗಿ ತಿಳಿದುಕೊಳ್ಳುವ ವಿಧಾನಗಳಾಗಿದ್ದು ತಿಳಿದುಕೊಳ್ಳಿ. ನಾವಿಂದು ಸಮಾಸದ ಬಗ್ಗೆ, ವ್ಯಾಕರಣಾಂಶದಲ್ಲಿ ಸಮಾಸದ ಬಗ್ಗೆ ತಿಳಿದುಕೊಂಡ್ವಿ. ಮೊದಲನೆಯ ಸಮಾಸವು ತತ್ಪುರುಷ ಸಮಾಸಗಳಲ್ಲಿ ಮೊದಲನೆಯ ಸಮಾಸ ತತ್ಪುರುಷ ಸಮಾಸವನ್ನು ನೋಡಿದ್ವಿ. ಹಾಗೆ ಎರಡನೆಯ ಸಮಾಸವಾಗಿ ಕರ್ಮಧಾರೆಯ ಸಮಾಸವನ್ನು ತಿಳಿದುಕೊಂಡ್ವಿ. ಹಾಗೂ ಮೂರನೆಯ ಸಮಾಸವಾಗಿ ದ್ವಿಗು ಸಮಾಸವನ್ನು ತಿಳಿದುಕೊಂಡ್ವಿ. ನಾಲ್ಕನೇ ಸಮಾಸವಾಗಿ ಗಮಕ ಸಮಾಸವನ್ನು ನಾವು ತಿಳಿದುಕೊಂಡ್ವಿ. ಹಾಗೂ ಐದನೆಯ ಸಮಾಸವಾಗಿ ದ್ವಂದ್ವ ಸಮಾಸವನ್ನು ತಿಳಿದುಕೊಂಡ್ವಿ. ಆರನೇ ಸಮಾಸವಾಗಿ ಕ್ರಿಯಾ ಸಮಾಸವನ್ನು ತಿಳಿದುಕೊಂಡ್ವಿ. ಹಾಗೂ ಮುಂದಿನ ಸಮಾಸವಾಗಿ ಅಂಶಿ ಸಮಾಸವನ್ನು ನಾವು ತಿಳಿದುಕೊಂಡ್ವಿ. ಹಾಗೂ ಕೊನೆಯ ಸಮಾಸವಾಗಿ ಬಹುವ್ರೀಹಿ ಸಮಾಸವನ್ನು ತಿಳಿದುಕೊಂಡೆವು. ಬಹುವ್ರೀಹಿ ಸಮಾಸವು ಅತ್ಯಂತ ಮುಖ್ಯವಾಗಿದ್ದು, ಅತ್ಯಂತ ಸುಲಭವೂ ಆಗಿದ್ದು, ಮತ್ತೊಂದು ಪದದ ಅರ್ಥವನ್ನು ಉನ್ನತೀಕರಣಗೊಳ್ಳುತ್ತದೆ. ಈ ಇಷ್ಟು ಸಮಾಸಗಳು ಪರೀಕ್ಷೆಯ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆಗಳಲ್ಲಿ ಸಮಾಸದ ಪ್ರಶ್ನೆಗಳು ಬಂದಿರುತ್ತವೆ. ಸೂಕ್ಷ್ಮವಾಗಿ ಗಮನಿಸಿ. ಅತಿ ಸುಲಭದಲ್ಲಿ ಕಲಿಯುವಂಥ ಸಮಾಸಗಳು ಹಾಗೂ ಉದಾಹರಣೆಗಳೊಂದಿಗೆ ವ್ಯಕ್ತಪಡಿಸಿ ತಿಳಿಸುವಂತಹ ವಿಡಿಯೋ ಇದಾಗಿದ್ದು, ಮುಂದಿನ ವಿಡಿಯೋಗಳಲ್ಲಿ ಸಂಧಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.